ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾರುಗೌಡ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾರುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಹಬ್ಬದ ವಿಶೇಷತೆಗಳು ಮತ್ತು ಆಚರಣೆಗಳು ಹೇಗೆ, ಮತ್ತು ಈ ಸತಿ ನಮಗೆ 14ನೇ ತಾರೀಕು 15ನೇ ತಾರೀಕು 2 ದಿನ ಸಂಕ್ರಾಂತಿ ಹಬ್ಬ ಬಿದ್ದಿದೆ. ಸೊ ಅವತ್ತು ಯಾವ ದಿನ ನಮಗೆ ಶ್ರೇಷ್ಠವಾಗಿದೆ ಅನ್ನೋದನ್ನ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಸಂಕ್ರಾಂತಿ ಹಬ್ಬದ ದಿನ ಎಲ್ಲೆಲ್ಲಿ ಯಾವ ಥರ ಆಚರಣೆ ಮಾಡ್ತಾರೆ, ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಆಚರಣೆ ಮಾಡ್ತಾರೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಅಂತಲೂ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮತ್ತು ಸೈಂಟಿಫಿಕ್ ರೀಸನ್ ಕೂಡ ಇದೆ ಸಂಕ್ರಾಂತಿ ಹಬ್ಬನ ಆಚರಿಸೋದಕ್ಕೆ. ಸೊ ಇದೆಲ್ಲನೂ ಕಂಪ್ಲೀಟ್ ಮಾಹಿತಿನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಕೀಪ್ ವಾಚಿಂಗ್. ಮಕರ ಸಂಕ್ರಾಂತಿ ಅಂತ ಏನಕ್ಕೆ ಕರೀತಾರೆ ಅಂದರೆ, ಸೊ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸೋ ದಿನನ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಸೊ ಈ ಸತಿ ನಮಗೆ 14ನೇ ತಾರೀಕು ಮಾಡಬೇಕಾ ಹಬ್ಬ 15ನೇ ತಾರೀಕು ಮಾಡಬೇಕಂತ ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ. ಸೊ ಮೇನಾಗಿ ನಮಗೆ ಇಲ್ಲಿ ಏನಾಗಿದೆ ಅಂದರೆ, ಸೊ ಮಕರ ಸಂಕ್ರಾಂತಿ ಪಂಚಾಂಗದ ಪ್ರಕಾರ 14ನೇ ತಾರೀಕು ಆಚರಿಸ್ಬೇಕಾ 15ನೇ ತಾರೀಕು ಆಚರಿಸ್ಬೇಕಾ ಅನ್ನೋದಕ್ಕೆ ಇಲ್ಲಿದೆ ನಿಮಗೆ ಉತ್ತರ. ಸೊ ಪಂಚಾಂಗದ ಪ್ರಕಾರ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸ್ತಾ ಇರೋದು 14ನೇ ತಾರೀಕು ಬುಧವಾರ. ಅದು ಯಾವ ಟೈಮಿಂಗ್ ಅಂದರೆ 3:13ರಿಂದ 5:45 5:45. ಸೊ ಈ ಟೈಮಿಂಗ್ಸಲ್ಲಿ ಸೂರ್ಯ ಪ್ರವೇಶಿಸ್ತಾ ಇದ್ದಾರೆ. ಸೊ ಇದರಲ್ಲಿ ನಾವು ಶುಭಗಳಿಗೆ ಅಂತ ಯಾರನ್ನ ಕನ್ಸಿಡರ್ ಮಾಡ್ತೀವಿ ಅಂದರೆ, ಮಧ್ಯಾಹ್ನ 3:13ರಿಂದ 4:58ವರೆಗೆ ಇರುತ್ತೆ. ಸೊ ಇದು ತುಂಬ ಪವಿತ್ರವಾದ ಶುಭವಾದ ಗಳಿಗೆ ಅಂತ ಕೂಡ ಹೇಳ್ತೀವಿ. ಸೊ ಈ ಶುಭವಾದ ಗಳಿಗೆಯಲ್ಲಿ ನೀವು ಸ್ನಾನ ಮಾಡಿ ಸೂರ್ಯನಿಗೆ ನೈವೇದ್ಯ ಕೊಟ್ಟು ಭಕ್ತಿ ಆಚರಣೆ ಮತ್ತು ಉಪವಾಸದಿಂದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೂಡ ಒಂದು ಆಚರಣೆ ಕೂಡ ಇದೆ. ಏನೇನು ವಿಶೇಷವಾಗಿ ಇರುತ್ತೆ ಅಂದರೆ, ಸೊ ನಿಮಗೆ ಇಲ್ಲಿ ಎಳ್ಳು ಬೆಲ್ಲವನ್ನು ಕೊಟ್ಟು ಮನೆ ಚಿಕ್ಕ ಪುಟಾಣಿ ಮಕ್ಕಳುಗಳಿಗೆ ರೆಡಿ ಮಾಡಿ, ಅಂದರೆ ಹೆಣ್ಮಕ್ಳಿಗೆ ರೆಡಿ ಮಾಡಿ ದನ ಹಸುಗಳಿಗೆ ಜಾನುವಾರು ಅಂತಾರೆ ಹೇಳ್ತಾರೆ. ಜಾನುವಾರುಗಳಿಗೆ ಪೇಂಟ್ ಎಲ್ಲ ಮಾಡಿ ಪೂಜೆಯನ್ನ ಮಾಡ್ತಾರೆ. ಫಸ್ಟು ಹಸುಗೆ ನೈವೇದ್ಯ ಕೊಟ್ಟು ಅದಾದಮೇಲೆ ಹಸುಗೆಲ್ಲ ಪೂಜೆ ಮಾಡಿ ಆಮೇಲೆ ಮನೆಯವರೆಲ್ಲ ಊಟ ಮಾಡ್ತಾರೆ. ಸೊ ಇದು ಕೂಡ ಕೆಲವೊಂದು ಕಡೆ ಇರೋ ಸಂಪ್ರದಾಯ. ನೀವು ನೋಡ್ಬೋದು ಯಾವ ಥರ ಹಸುಗೆ ಡೆಕೋರೇಷನ್ ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಮತ್ತು ಹಸುಗಳಿಗೆ ಚೆನ್ನಾಗಿ ಬೆಲೂನ್ಸ್ ಎಲ್ಲ ಕಟ್ಟಿ ಪೇಂಟ್ ಎಲ್ಲ ಮಾಡಿ ಅದನ್ನು ಊರೆಲ್ಲ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಊರನ್ನೆಲ್ಲ ಮೆರವಣಿಗೆ ಕರ್ಕೊಂಡು ಹೋದ್ಮೇಲೆ ಹಸುನ ಅದು ಮತ್ತು ಎತ್ತಿನ ಗಾಡಿಗಳು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸೊ ಇದನ್ನು ಕೂಡ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಹಸುವಿಗೆ ಕಿಚ್ಚಾಯಿಸೋದು ಅಂತ ಹೇಳ್ತಾರೆ. ಸೊ ಕಿಚ್ಚಾಯಿಸೋದು ಅಂದರೆ ಏನು? ಸೊ ಹಸುವಿಗೆ ಬೆಂಕಿ ಎಲ್ಲ ಹಾಕಿ ರೆಡಿ ಮಾಡಿರ್ತಾರೆ. ಸೊ ಸೌದೆ ಎಲ್ಲ ಹಾಕಿ ಬೆಂಕಿ ಎಲ್ಲ ಹಾಕಿ ರೆಡಿ ಮಾಡಿರ್ತಾರೆ. ಸೊ ಸಂಜೆ ಒಂದು 5:30-6 ಗಂಟೆಗೆ ಹಸುಗಳನ್ನ ರೆಡಿ ಎಲ್ಲ ಮಾಡಿ ಊರೆಲ್ಲ ಮೆರವಣಿಗೆ ಕರ್ಕೊಂಡ್ಬರ್ತಾರೆ. ಅದಾದಮೇಲೆ ಕರೆಕ್ಟಾಗಿ 5:30-6 ಗಂಟೆಗೆ ಏನು ಮಾಡ್ತಾರೆ, ಏನದು ಆ ಊರ ಮಧ್ಯ ಎಲ್ಲಿರುತ್ತೆ, ಸೊ ಅಲ್ಲಿ ಅವರೆಲ್ಲ ಬೆಂಕಿ ಎಲ್ಲ ಹಾಕಿ ಹಸುಗಳನ್ನ ಲೈನ್ಗೂ ಕರ್ಕೊಂಡ್ಬರ್ತಾರೆ. ಸೊ ಹಸುಗಳನ್ನ ಲೈನ್ಗೂ ಕರ್ಕೊಂಡ್ಬಂದು ಆ ಬೆಂಕಿನ ದಾಟಿಸ್ತಾರೆ. ಸೊ ಏನಕ್ಕೆ ದಾಟಿಸ್ತಾರೆ? ಸೊ ಅದಕ್ಕೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ. ಸೊ ಏನಕ್ಕೆ ಅಂದರೆ, ಸೊ ಹಸುವಿನಲ್ಲಿ ಹುಳ ಎಲ್ಲ ಇರುತ್ತಲ್ಲ, ಸೊ ಅದನ್ನು ದಾಟಿಸಿದಾಗ ಹುಳಗಳೆಲ್ಲ ಗುಣ ಸುತ್ತೋಗುತ್ತೆ. ಸೊ ಅದಕ್ಕೂ ಕೂಡ ಒಂದು ಏನೇ ಡಿಸೀಸ್ ಇದ್ರೂ, ಸೊ ಏನೇ ರೋಗಗಳಿದ್ರೂ ನಾಶ ಆಗುತ್ತೆ ಅನ್ನೋ ಕಾರಣದ ಒಂದು ಸೈಂಟಿಫಿಕ್ ರೀಸನಲ್ಲಿ ಇದನ್ನು ಕೂಡ ಮಾಡೋದು. ಸೊ ಇದನ್ನು ಮಕರ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಹಳ್ಳಿಗಳ ಕಡೆ ಆಚರಿಸ್ತಾರೆ. ಸೊ ಇದನ್ನು ಕೂಡ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಏನು ಟಕ್ ಅಂತ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗ್ತಾ ಇರುತ್ತೆ ಅಂದರೆ ನಮಗೆ ಭಯ ಆಗುತ್ತೆ, ಅಯ್ಯೋ ಅದಕ್ಕೆ ಸುಡಲ್ವಾ, ಅದಕ್ಕೆ ನೋವಾಗಲ್ವಾ ಅಂತ. ಬಟ್ ಅದಕ್ಕೇನೂ ಇಲ್ಲ. ಅದ್ರ ಜೊತೆ ಹಸುಗಳ ಮಾಲೀಕರು ಕೂಡ ಓಡ್ತಾ ಇರ್ತಾರೆ. ನಿಜವಾಗ್ಲೂ ಅವರೆಲ್ಲ ಗ್ರೇಟ್ ಅಂತ ನಾವು ಹೇಳ್ಬೋದು. ಸೊ ಈ ಥರ ಹಳ್ಳಿಗಳಲ್ಲಿ ಮಕರ ಸಂಕ್ರಾಂತಿನ ಆಚರಿಸ್ತಾರೆ. ಸೊ ಈ ಥರ ನಮ್ಮ ಸಂಕ್ರಾಂತಿ ದೇವ್ರ ಮುಂದೆ ಇಟ್ಟು ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಸೊ ಇದು ಮೇನಾಗಿ ನಾವು ಆಚರಿಸೋದು. ಅದಾದಮೇಲೆ ಪೊಂಗಲ್ ಮಾಡ್ತಾರೆ ಮನೇಲಿ, ಸ್ವೀಟ್ ಪೊಂಗಲು, ಖಾರ ಪೊಂಗಲು. ಸೊ ತಮಿಳ್
ಲೈಕ್ ತಮಿಳ್ ಅವರು ಆ್ಯಕ್ಚುಲಿ ಇನ್ನೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ತೆಲುಗು ಅವರು ತಮಿಳ್ ಅವರು. ಸೊ ಯಾವ ಥರ ಮಾಡ್ತಾರೆ ಅಂದರೆ ಅವರು ಹಿಂದಿನ ದಿನ ಹಳೆ ವಸ್ತುಗಳನ್ನೆಲ್ಲ ಏನಿರುತ್ತೆ ಸೊ ಅದನ್ನೆಲ್ಲ ಸುಟ್ಟಾಕ್ತಾರೆ. ನೆಕ್ಸ್ಟ್ ಡೇ ಆಮೇಲೆ ಅವರು ಪೊಂಗಲ್ನ ನಾವೆಲ್ಲ ಇವಾಗೆಲ್ಲ ಸ್ಟವ್ ಮೇಲೆ ಮಾಡಿಬಿಡ್ತೀವಿ, ಬಟ್ ಅವರೆಲ್ಲ ಮಡಿಕೆ ಸೌದೆ ಇಟ್ಟು ಮಡಿಕೆಲಿ ಮಾಡೋರು. ಸೊ ಅದು ಕೂಡ ಸೂಪರಾಗಿ ಟೇಸ್ಟ್ ಇರುತ್ತೆ. ಸೊ ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ಸೊ ನೀವು ಕೂಡ ಅದನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಏನು ಅನಿಸುತ್ತೆ ಅಂತ ನೀವು ಇಲ್ಲಿ ತಿಳಿಸಿ. ಸೊ ಈ ಥರ ವಿವಿಧ ಕಡೆಗಳಲ್ಲಿ ಸಂಕ್ರಾಂತಿಯನ್ನು ಆಚರಿಸ್ತಾರೆ. ಮತ್ತು ನಮ್ಮ ಹಳ್ಳಿ ಶೈಲಿಯ ಸಂಕ್ರಾಂತಿ ಹೇಗಿರುತ್ತೆ ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ತುಂಬ ಖುಷಿಯಾಗಿ ಆಚರಿಸೋ, ಹಳ್ಳಿಗಳ ಕಡೆ ತುಂಬ ಖುಷಿಯಾಗಿ ಆಚರಿಸೋ ಹಬ್ಬ ಅಂತಲೂ ಕೂಡ ಹೇಳ್ಬೋದು. ಸೊ ಇದು ನಾನು ತಿಳ್ಕೊಂಡಿರೋ ಮಾಹಿತಿ. ಸೊ ನಿಮಗೂ ಕೂಡ ಹೆಚ್ಚಾಗಿ ಮಾಹಿತಿ ತಿಳಿದಿದ್ದಲ್ಲಿ ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಕೂಡ ತಿಳ್ಕೊಂಡು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.